ಹಲೋ ಕ್ರಿಯೇಟಿವ್ ಮೈಂಡ್ಸ್. ಇವತ್ತಿನ ವಿಡಿಯೋದಾಗ ನಾವು ನೋಡೋಣ ಗೂಗಲ್ ವಿಡ್ಸ್ ಇದು ಬ್ರೌಸರ್ ಬೇಸ್ಡ್ ವಿಡಿಯೋ ಕ್ರಿಯೇಷನ್ ಆ್ಯಂಡ್ ಎಡಿಟಿಂಗ್ ಟೂಲ್ ಬೈ ಗೂಗಲ್. ಇದರಿಂದ ನಾವು ವಿಡಿಯೋ ಕ್ರಿಯೇಟ್ ಮಾಡ್ಬೋದು ವಿದೌಟ್ ಇನ್ಸ್ಟಾಲಿಂಗ್ ಎನಿ ಸಾಫ್ಟ್ವೇರ್. ಇದನ್ನು ಯೂಸ್ ಮಾಡಿ ನೀವು ಎಕ್ಸ್ಪ್ಲೇನರ್ ವಿಡಿಯೋ ಮಾಡ್ಬೋದು, ಪ್ರೆಸೆಂಟೇಷನ್ ವಿಡಿಯೋ ಮಾಡ್ಬೋದು, ಟೀಮ್ ಅಪ್ಡೇಟ್ಸ್ ಮಾಡ್ಬೋದು, ಎಜುಕೇಷನಲ್ ಮತ್ತು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ಬೋದು, ಕ್ವಿಕ್ ಪ್ರೊಫೆಷ್ನಲ್ ಕಂಟೆಂಟ್ನ ನೀವು ಇದನ್ನು ಯೂಸ್ ಮಾಡಿ ರೆಡಿ ಮಾಡ್ಬೋದು. ಇದು ಯಾರಿಗೆ ಐತಪ್ಪ ಅಂದ್ರೆ ಯಾರಿಗೆ ಎಡಿಟಿಂಗ್ ಬರೋದಿಲ್ಲ, ಬಿಗಿನರ್ಸ್ ಇದೆ ರೀ, ಅವ್ರಿಗೋಸ್ಕರ ಇದಂತೂ ಭಾಳ ಯೂಸ್ಫುಲ್ ಅದ. ಸ್ಟೂಡೆಂಟ್ ಯಾರಿದೆ ರೀ, ಟೀಚರ್ಸ್ ಯಾರಿದೆ ರೀ, ಆಫೀಸ್ ಪ್ರೊಫೆಷನಲ್ಸ್ ಯಾರಿದೆ ರೀ, ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಯಾರಿಗೆ ಕ್ವಿಕ್ ಎಡಿಟ್ ಬೇಕಾಗೈತಿ ಅವ್ರಿಗಂತೂ ಇದು ಭಾಳ ಯೂಸ್ಫುಲ್ ಐತಿ. ಇದು ಅದಕ್ಕೆ ಬೇರೆ ಎಡಿಟಿಂಗ್ ಟೂಲ್ಸ್ಗಿಂತ ಡಿಫ್ರೆಂಟ್ ಐತಪ್ಪ ಅಂದ್ರೆ ಟ್ರೆಡಿಷ್ನಲ್ ಎಡಿಟಿಂಗ್ ಸಾಫ್ಟ್ವೇರ್ಗೆ ನೀವು ಇನ್ಸ್ಟಾಲ್ ಮಾಡಬೇಕಾಗ್ತಿತ್ತು, ಅದ್ರ ಸೈಜ್ ಭಾಳ ಇರ್ತಿತ್ತು, ಮತ್ತು ಮೇನ್ ಅಂದ್ರೆ ಹೈಯರ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಬೇಕಾಗಿರ್ತಿತ್ತು. ಗೂಗಲ್ ವಿಡಿಯೋ ಏನಪ್ಪ ಅಂದ್ರೆ ಆನ್ಲೈನ್ದಾಗ ರನ್ ಆಗ್ತೈತಿ, ಲೈಟ್ ವೇಟ್ ಐತಿ, ಮತ್ತು ಇದು ಬಿಗಿನರ್ ಫ್ರೆಂಡ್ಲಿ ಇರೋದ್ರಿಂದ ಯಾರು ಇದನ್ನು ಕಲಿತ ಕ್ವಿಕ್ಕಾಗಿ ಎಡಿಟ್ ಮಾಡ್ಕೋಬೋದು. ಗೂಗಲ್ ವಿಡ್ಸ್ ಯೂಸ್ ಮಾಡಿ ನಾನು ಒಂದು AI ವಿಡಿಯೋ ರೆಡಿ ಮಾಡಿದ್ದೀನಿ. 30 ಸೆಕೆಂಡ್ಸ್ದಿದೆ, ಇದು ಕಿಡ್ಸ್ ಸಂಬಂಧದ. ಅದನ್ನು ನೋಡಿ ನಾವೇನು ಮಾಡೋಣ ಅಂದ್ರೆ ಟ್ಯೂಟೋರಿಯಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. In a quiet little village surrounded by green fields lived a playful goat named Golu. Every morning, his tiny bell rang with happiness. One day, the bell went missing, and Golu felt very sad. He asked his friends for help. The dog searched, and the birds flew high. Near the old banyan tree, Golu heard a soft ting. His bell was found. Golu learned that friends make every problem smaller. Kind hearts and good friends make everything better. ಸೊ ಗೂಗಲ್ ವಿಡಿಯೋಸ್ ನೀವು ಆ್ಯಕ್ಸಸ್ ಮಾಡಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಬ್ರೌಸರ್ನ ಓಪನ್ ಮಾಡಿರಿ. ಅಲ್ಲಿಂದ ನೀವು ಗೂಗಲ್ಗೆ ಸೈನ್ ಇನ್ ಆಗಿರಿ. ಗೂಗಲ್ಗೆ ಸೈನ್ ಇನ್ ಆದಮೇಲೆ ಇಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿಂದ ನೀವು ಸ್ಕ್ರೋಲ್ ಡೌನ್ ಮಾಡಿರಿ ಅಂದ್ರೆ ನಿಮ್ಗೆ ಗೂಗಲ್ ವಿಡ್ಸ್ ಅಂತ ಕಾಣ್ತದೆ. ಸೊ ಇಲ್ಲಿಂದ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಬ್ರೌಸರ್ದಾಗ ಈ ಥರ ಟ್ಯಾಬ್ ಓಪನ್ ಆಗ್ತದೆ. ಇದನ್ನು ಕ್ಲೋಸ್ ಮಾಡಿರಿ. ಸೊ ಇದು ನಿಮ್ಮದು ಗೂಗಲ್ದ ಇಂಟರ್ಫೇಸ್. ಸೊ ನಾವು ಮೊದಲು ಏನು ಮಾಡೋಣ ಅಂದ್ರೆ ChatGPTದಾಗ ಒಂದು ಶಾರ್ಟ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ತೊಗೊಂಡು ಬಂದಿಲ್ಲಿ ಜನ್ರೇಟ್ದಾಗಿಂದ AI ಇಮೇಜ್ ಜನ್ರೇಟ್ ಮಾಡ್ಕೊಂಡು ವಾಯ್ಸ್ ಓವರ್ ಹಾಕಿ ನಮ್ದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು. ಫಸ್ಟ್ ಸ್ಟೆಪ್ ChatGPT ಒಳಗೆ ಪ್ರಾಂಪ್ಟ್ ರೆಡಿ ಮಾಡ್ಕೊರಿ. ಬಟ್ ಮೇಕ್ ಶೋರ್ ನಿಮ್ಮ ಪ್ರಾಂಪ್ಟ್ದಾಗ ಫಸ್ಟ್ ಸ್ಕ್ರಿಪ್ಟ್ ಇರಬೇಕಾ, ಸೆಕೆಂಡ್ ಶಾರ್ಟ್ಸ್ಗಳದ ಸಪ್ರೇಟ್ ಪ್ರಾಂಪ್ಟ್ ಇರಬೇಕಾ, ಮತ್ತು ವಾಯ್ಸ್ ಓವರ್ ಇದ್ದಿದ್ದ ಸಪ್ರೇಟ್ ಇರಬೇಕಾ. ದೆನ್ ನೀವೇನು ಮಾಡ್ರಪ್ಪ ಅಂದ್ರೆ ಗೂಗಲ್ದ ವಿಡ್ಸ್ ಬ್ರೌಸರ್ ಓಪನ್ ಮಾಡಿರಿ. ಅದ್ರೊಳಗೆ ಮೊದಲು ಏನು ಮಾಡ್ರಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ ರೀಲ್ ಫಾರ್ಮ್ಯಾಟ್ನ, ವಿಚ್ ಈಸ್ 9:16 ರೇಷಿಯೋ. ಅದಾದ್ಮೇಲೆ ಏನು ಮಾಡ್ರಪ್ಪ ಅಂದ್ರೆ ಬಾಟಮ್ ಕಾರ್ನರ್ದಾಗ ನಿಮ್ಗೆ ಪ್ಲಸ್ ಸೈನ್ ಕಾಣ್ತದ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಎಂಟಿ ಕ್ಲಿಪ್ ಟೈಮ್ ಲೈನ್ದಾಗ ಆ್ಯಡ್ ಆಗ್ತೈತಿ. ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಜನ್ರೇಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಅದ್ರೊಳಗೆ ಏನು ಮಾಡ್ರಪ್ಪ ಅಂದ್ರೆ ChatGPT ಸ್ವಿಚ್ ಆಗಿ ಅದ್ರೊಳಗೆ ನೀವು ಪ್ರಾಂಪ್ಟ್ ಫಸ್ಟ್ ಶಾರ್ಟ್ ಏನು ಪ್ರಾಂಪ್ಟ್ ಅದಲ್ಲ ಅದನ್ನ ನೀವು ಕಾಪಿ ಮಾಡ್ಕೊಂತ ಮತ್ತು ಬ್ಯಾಕ್ ಟು ನಿಮ್ಮ ಬ್ರೌಸರ್ಗೆ ಶಿಫ್ಟ್ ಆಗಿರಿ. ವಿಡ್ಸ್ದ ಅದ್ರೊಳಗೆ ಜನ್ರೇಟ್ ಇಮೇಜ್ ಏನು ಟ್ಯಾಬ್ ಅದಲ್ಲ ಅಲ್ಲಿ ಪೇಸ್ಟ್ ಮಾಡ್ಕೊಳ್ರಿ. ಸೊ ಸ್ಟೈಲ್ದಾಗ ಏನು ತೊಗೋರಿ ಅಂದ್ರೆ ವಾಟರ್ ಕಲರ್ ಅಂತ ತೊಗೋರಿ. ಅವ್ರು ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ದೆನ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿರೋದಂದ್ರೆ ಬೈ ಡಿಫಾಲ್ಟ್ ಇದ್ದಿದ್ದ 4 ಸ್ಯಾಂಪಲ್ ಇಮೇಜನ್ನು ಜನ್ರೇಟ್ ಮಾಡಿಕೊಡ್ತೈತಿ. ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಅದ್ರೊಳಗೆ ನಿಮಗೆ ಯಾವುದೂ ಸರಿ ಅನಿಸ್ಲಿಲ್ಲ ಅಂದ್ರೆ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿರಿ, ಮತ್ತು 4 ಇಮೇಜನ್ನು ಅದು ಜನ್ರೇಟ್ ಮಾಡಿಕೊಡ್ತೈತಿ. ದೆನ್ ನಿಮಗೆ ಯಾವ ಇಮೇಜ್ ಲೈಕ್ ಆಗ್ತದಲ್ಲ ಸ್ಕ್ರಿಪ್ಟ್ ಪ್ರಕಾರ ಅದನ್ನು ಇನ್ಸರ್ಟ್ ಮಾಡಿರಿ. ಒಮ್ಮೆ ಇನ್ಸರ್ಟ್ ಮಾಡಿದ ಕೂಡಲೇ ಅದು ಇದರಿಂದ ನಿಮ್ಮ ಟೈಮ್ ಲೈನ್ದಾಗ ಬರ್ತೈತಿ. ದಟ್ಸ್ ಇಟ್. ಸೇಮ್ ಪ್ರೊಸೆಸ್ನ ಎಲ್ಲ ಶಾರ್ಟ್ಸ್ ಪ್ರಾಂಪ್ಟ್ಗೂ ರಿಪೀಟ್ ಮಾಡಿರಿ. ChatGPTದಾಗಿನ ಪ್ರಾಂಪ್ಟ್ ಕಾಪಿ ಮಾಡೋದೈತಿ, ಇಲ್ಲಿ ಬಂದು ಪೇಸ್ಟ್ ಮಾಡೋದೈತಿ. ಆ್ಯಂಡ್ ಒನ್ ಮೋರ್ ಥಿಂಗ್, ChatGPT ಪ್ರಾಂಪ್ಟ್ದಾಗ ಏನೂ ಮಿಸ್ಟೇಕ್ಸ್ ಆಗಿದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ನನ್ನ ಸ್ಟೋರಿದಾಗ ಏನಾಗಿತ್ತಪ್ಪ ಅಂದ್ರೆ ನಾ ಇಂಡಿಯನ್ ವಿಲೇಜ್ ಅಂತ ನಾನು ಮೆನ್ಷನ್ ಮಾಡೋದಿತ್ತು, ಬಟ್ ಈ ಶಾರ್ಟ್ದಾಗ ಇಂಡಿಯನ್ ವಿಲೇಜ್ ಇರೋಕ್ಕಿಲ್ಲ, ಅದು ವೆಸ್ಟರ್ನ್ ವಿಲೇಜ್ ಜನ್ರೇಟ್ ಮಾಡೋದಿತ್ತು. ಅದಕ್ಕೆ ನಾನು ಏನು ಮಾಡಬೇಕಾಯಿತು, ಈ ಪ್ರಾಂಪ್ಟ್ದಾಗ ಎಲ್ಲೆಲ್ಲಿ ವಿಲೇಜ್ ಇತ್ತಲ್ಲ ನಾ ಅಲ್ಲಿ ಇಂಡಿಯನ್ ವಿಲೇಜ್ ಅಂತ ಮೆನ್ಷನ್ ಮಾಡತ್ತೀನಿ. ಸೇಮ್ ಎನಿಮಲ್ಸ್ದಾಗೂ ಮಿಸ್ಟೇಕ್ಸ್ ಆಗಿತ್ತು. ಸೊ ನಾನು ಅಲ್ಲಿ ಏನು ಮೆನ್ಷನ್ ಮಾಡತ್ತಿದ್ನಂದ್ರೆ ಕ್ಯೂಟ್ ಲಿಟ್ಲ್ ಗೋಟ್, ಕ್ಯೂಟ್ ಲಿಟ್ಲ್ ಕವ್, ಈ ಥರ ನಾನು ಮೆನ್ಷನ್ ಮಾಡತ್ತಿದ್ನಿ. ನಿಮ್ಮ ಪ್ರಾಂಪ್ಟ್ದಾಗ ಇನ್ನೂ ಸ್ವಲ್ಪ ಅಂತ ಮಿಸ್ಟೇಕ್ಸ್ ಆಗಿತ್ತಂದ್ರೆ ನೀವು ಇಲ್ಲಿ ಬಂದಾಗ ಕರೆಕ್ಷನ್ಸ್ ಮಾಡ್ಕೊರಿ ಮತ್ತು ಟೈಮ್ ಲೈನ್ದಾಗ ಅದನ್ನು ಇನ್ಸರ್ಟ್ ಮಾಡ್ಕೊರಿ. ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡ್ಕೋತ ಹೋಗ್ರಿ.
ಕೆಲವೊಂದ್ಸಲ ಏನಾಗ್ತದಪ್ಪ ಅಂದ್ರೆ ಇಮೇಜ್ ಸ್ಟೋರಿ ಪ್ರಕಾರ ಬರಂಗಿಲ್ಲ. ಸೊ ಪ್ರಾಂಪ್ಟ್ನ ಏನು ಮಾಡ್ಕೋಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ ನೀವು ನಿಮ್ಮ ಇಮೇಜನ್ನ ಜನ್ರೇಟ್ ಮಾಡ್ಕೋತ ಹೋಗ್ರಿ. ಎಲ್ಲ ಇಮೇಜ್ ಒಂದು ಸರ್ತಿ ಜನ್ರೇಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಮ್ದು ಏನು ಬರ್ತೈತಪ್ಪ ಅಂದ್ರೆ ವಾಯ್ಸ್ ಓವರ್. ವಿಡ್ಸ್ದಾಗ ನನಗೆ ಈ ಫೀಚರ್ ಭಾಳ ಚಲೋ ಅನಿಸ್ತು. ಯಾಕಂದ್ರೆ ಈಚ್ ಕ್ಲಿಪ್ ಕೆಳಗೆ ನಾವು ಸಪ್ರೇಟ್ ಆಗಿ ವಾಯ್ಸ್ ಓವರ್ನ ಜನ್ರೇಟ್ ಮಾಡ್ಬೋದು. ಸೊ ಇದಕ್ಕೂ ನೀವೇನು ಮಾಡ್ಕೋಬೇಕಂದ್ರೆ ಸೇಮ್ ಪ್ರೊಸೆಸ್, ಚಾಟ್ ಜಿಪಿಟಿದಾಗ ಹೋಗಿ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಡ್ರಿ. ವಿಡ್ಸ್ದಾಗ ಬಂದು ವಾಯ್ಸ್ ಓವರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ, ಅದ್ರೊಳಗೆ ಪೇಸ್ಟ್ ಮಾಡಿಬಿಡ್ರಿ. ದೆನ್ ನಿಮಗೆ ಯಾವ ವಾಯ್ಸ್ ಬೇಕಲ್ಲ ಅದನ್ನು ನೀವು ಇಲ್ಲಿ ಬಾಟಮ್ದಾಗ ನೀವು ಸೆಲೆಕ್ಟ್ ಮಾಡ್ಕೊಂತ ಮೇಲ್ ವಾಯ್ಸ್ ಬೇಕು, ಫೀಮೇಲ್ ವಾಯ್ಸ್ ಬೇಕು, ಇರ್ಲಿಕ್ಕಂದ್ರೆ ಪರ್ಟಿಕ್ಯುಲರ್ ಟೋನ್ದಾಗ ಬೇಕು. ಈಗಂತೂ ಸದ್ಯಕ್ಕೆ ಭಾಳ ಕಮ್ಮಿ ಆಪ್ಷನ್ಸ್ ಇದಾವೆ. ಬಟ್ ನೀವು ಇದ್ರಿಗೆ ಯಾವ್ದು ನಿಮ್ಗೆ ಸರಿ ಅನಿಸ್ತದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ವಾಯ್ಸ್ ಓವರ್ನ ಏನು ಮಾಡ್ರಪ್ಪ ಅಂದ್ರೆ ಜನ್ರೇಟ್ ಮಾಡ್ಕೊಳ್ರಿ. ಸೊ ಒಮ್ಮೆ ನಿಮ್ದು ವಾಯ್ಸ್ ಓವರ್ ಜನ್ರೇಟ್ ಆದ್ಮೇಲೆ ಬಾಟಮ್ದಾಗ ನಿಮ್ದು ಇನ್ಸರ್ಟ್ ವಾಯ್ಸ್ ಓವರ್ ಅಂತ ಬಟನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ವಾಯ್ಸ್ ಓವರ್ ಏನಾಗ್ತದೆ ಅಂದ್ರೆ ನಿಮ್ಮ ಫಸ್ಟ್ ಕ್ಲಿಪ್ ತೆಳಗೆ ಆ್ಯಡ್ ಆಗ್ತದೆ. ವೆರಿ ಸಿಂಪಲ್. ಅಗೇನ್ ಸೇಮ್ ಪ್ರೊಸೆಸ್. ಎಲ್ಲ ಶಾರ್ಟ್ಸ್ಗೂ ಏನು ಮಾಡ್ಕೋಬೇಕು ನೀವು ಅಂದ್ರೆ ಚಾಟ್ ಜಿಪಿಟಿದಾಗ ಹೋಗಿ ವಾಯ್ಸ್ ಓವರ್ ಈಚ್ ಲೈನ್ ಕಾಪಿ ಮಾಡ್ಕೊಳ್ರಿ, ಇಲ್ಲಿ ಬಂದು ಪೇಸ್ಟ್ ಮಾಡಿರಿ. ಆಮೇಲೆ ಪೇಸ್ಟ್ ಮಾಡಿದ್ಮೇಲೆ ಏನು ಮಾಡ್ಕೋಬೇಕು, ಇನ್ಸರ್ಟ್ ವಾಯ್ಸ್ ಓವರ್ ಅನ್ರಿ. ಆ ಶಾರ್ಟ್ಸ್ ತೆಳಗೆ ನಿಮ್ಮದು ವಾಯ್ಸ್ ಓವರ್ ಇದ್ದ ಆ್ಯಡ್ ಹಾಕೋದು ಹೋಗ್ತೈತಿ. ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ವಿಡಿಯೋ ಟ್ರಾನ್ಸಿಷನ್ಸ್ ಅಪ್ಲೈ ಮಾಡೋಕೆ ನೀವು 2 ಕ್ಲಿಪ್ಸ್ ನಡುವ ಐಕಾನ್ ಅದಲ್ಲ ಅದ್ರ ಮೇಲೆ ನೀವು ಕ್ಲಿಪ್ ಮಾಡಬೇಕು. ಕ್ಲಿಪ್ ಮಾಡಿದ್ಮೇಲೆ ನಿಮ್ಗೆ ರೈಟ್ ಸೈಡ್ದಾಗ ಆಪ್ಷನ್ಸ್ ಓಪನ್ ಆಗ್ತದೆ. ಅಗೇನ್ ಇದರಲ್ಲೂ ಸ್ವಲ್ಪ ಟ್ರಾನ್ಸಾಕ್ಷನ್ ಆಪ್ಷನ್ಸ್ ಇದಾವೆ. ಹೋಪ್ಫುಲಿ ದೇ ವಿಲ್ ಆ್ಯಡ್ ಮೋರ್ ಟ್ರಾನ್ಸಾಕ್ಷನ್ಸ್ ಸೂನ್. ಸೊ ನಿಮಗೆ ಯಾವ ಟ್ರಾನ್ಸಾಕ್ಷನ್ಸ್ ಬೇಕಲ್ಲ ಅದನ್ನು ನೀವೇನು ಮಾಡ್ಕೊಳ್ರಿ, ಸೆಲೆಕ್ಟ್ ಮಾಡ್ಕೊಳ್ರಿ. ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗೆ ನೀವು ಡೈರೆಕ್ಷನ್ ಸೆಟ್ ಮಾಡ್ಕೋಬೋದು, ಮತ್ತು ಎಲ್ಲ ಟ್ರಾನ್ಸಾಕ್ಷನ್ಗಂತೂ ನಿಮ್ಗೆ ಎಷ್ಟು ಡ್ಯೂರೇಷನ್ ಬೇಕಲ್ಲ ಅದನ್ನಂತೂ ನೀವು ಸೆಟ್ ಮಾಡ್ಕೊಳ್ರಿ. ಒಮ್ಮೆ ಸೆಟ್ ಆದ ಕೂಡಲೇ ನೀವು ನೋಡ್ಬೋದು 2 ಕ್ಲಿಪ್ ನಡುವೆ ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಕಾಣ್ತದೆ. ಸಿನ್ಸ್ ಇಟ್ಸ್ ಇಮೇಜ್ ಸ್ಟೋರಿ, ನಾನೇನು ಮಾಡ್ತೇನಪ್ಪ ಅಂದ್ರೆ ಎಲ್ಲ ಸ್ಟೋರೀಸ್ಗೂ ನಾನು ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ತೀನಿ. ನೀವು ನಿಮ್ಮ ಸ್ಟೋರಿ ಪ್ರಕಾರ ನೀವು ಸ್ಟಾಕ್ ಫುಟೇಜ್ ತೊಗೊಂಡು ವಿಡಿಯೋ ಮಾಡಿದ್ರಂದ್ರೆ ಮೋಸ್ಟ್ಲಿ ನಿಮ್ಗೆ ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ಸ್ ಹತ್ತೋದಿಲ್ಲ. ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಅದಲ್ಲ ಅಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ನ ಅಪ್ಲೈ ಮಾಡಿರಿ. ನೆಕ್ಸ್ಟ್ ಆಪ್ಷನ್ ನೋಡೋಣ, ಕ್ಯಾಪ್ಷನ್ ಜನ್ರೇಟ್ ಮಾಡೋಕೆ ರೈಟ್ ಸೈಡ್ ಕ್ಯಾಪ್ಷನ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಯಾಪ್ಷನ್ ಸ್ಟೈಲ್ ಲಿಸ್ಟ್ ಓಪನ್ ಆಗ್ತದೆ. ಇದ್ರಾಗ ನಿಮಗೆ ಯಾವ ಕ್ಯಾಪ್ಷನ್ ಸ್ಟೈಲ್ ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಿರಿ. ವಾಯ್ಸ್ ಓವರ್ ಪ್ರಕಾರ ಅದು ಆಟೋಮೆಟಿಕ್ ವಿಡಿಯೋ ಮೇಲೆ ಟೆಕ್ಸ್ಟ್ ಜನ್ರೇಷನ್ ಮಾಡ್ತದೆ. ಸೊ ಜಸ್ಟ್ ಮೇಕ್ ಶೋರ್ ಕಿ ನಿಮ್ದು ಆಪ್ಷನ್ದಾಗ ಕ್ಯಾಪ್ಷನ್ಸ್ ಆಪ್ಷನ್ದಾಗ ಟಾಪ್ದಾಗ ನಿಮ್ದು ಆಲ್ ಸೀನ್ ಸೆಲೆಕ್ಟ್ ಇದೆ ಅಂತ ನೋಡ್ಕೊಳ್ರಿ. ದಟ್ಸ್ ಇಟ್. ಸೊ ಲಾಸ್ಟಿಗೆ ನಾವು ಮ್ಯೂಸಿಕ್ ಮತ್ತು SFX ಹೆಂಗೆ ಆ್ಯಡ್ ಮಾಡೋದಂತ ನೋಡೋಣ. ಮ್ಯೂಸಿಕ್ ಮತ್ತು SFX ಆ್ಯಡ್ ಮಾಡೋಕೆ ನೀವು ರೈಟ್ ಸೈಡ್ದಾಗ ಸ್ಟಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿಂದ ನೀವು ಸರ್ಚ್ ಬಾರ್ದಾಗ ಒಂದು ಡ್ರಾಪ್ ಐಕಾನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿರಿ. ದೆನ್ ಒಮ್ಮೆ ನೀವು ಮ್ಯೂಸಿಕ್ ಸೆಲೆಕ್ಟ್ ಮಾಡಿದ ಕೂಡಲೇ ಮತ್ತು ಸರ್ಚ್ ಬಾರ್ ಕಡೆ ಡ್ರಾಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿಂದ SFXನ ಸೆಲೆಕ್ಟ್ ಮಾಡ್ಕೊಳ್ರಿ. SFX ಅಂದ್ರೆ ಸೌಂಡ್ ಇಫೆಕ್ಟ್ಸ್. ಲೈಕ್ ಟ್ರಾನ್ಸಾಕ್ಷನ್ಸ್ ಆಗಿತ್ತಂದ್ರೆ ನಾವು ಅದಕ್ಕೆ ವುಶ್ ಮತ್ತು ಸುಶ್ ಅಂತ ಸೌಂಡ್ ಇಫೆಕ್ಟ್ ಕೊಡ್ಬೋದು, ರೈಸರ್ ಕೊಡ್ಬೋದು. ಇಲ್ಲ ಆಯ್ತಂದ್ರೆ ನೀವು ಏನಾರ ಗನ್ ಶಾಟ್ಸ್ ಅದ ನಿಮ್ಮ ವಿಡಿಯೋದಾಗ ಐತಂದ್ರೆ ಅದಕ್ಕೆ ನಾವು ಗನ್ ಶಾಟ್ ಸೌಂಡ್ ಇಫೆಕ್ಟ್ ಕೊಡ್ಬೋದು. ನಿಮ್ದು ಏನು ವಿಡಿಯೋ ಅದಲ್ಲ ಅದಕ್ಕೆ ಏನೂ ನಿಮ್ಗೆ ಸೌಂಡ್ ಇಫೆಕ್ಟ್ ಬೇಕಾಯ್ತಂದ್ರೆ SFX ಕ್ಯಾಟಗರಿದಾಗ ಬಂದು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಎಸ್, ಇಷ್ಟು ಮಾಡಿದಂದ್ರೆ ನಿಮ್ಮ ವಿಡಿಯೋ ರೆಡಿ ಆಗ್ತದೆ. ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕಾಯ್ತಂದ್ರೆ ನೀವು ಮೇಲಿನ ಸೈಡ್ ಟಾಪ್ ಕಾರ್ನರ್ದಾಗ ಶೇರ್ ಬಟನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ವಿಡಿಯೋ ನಿಮ್ಮ PC ಅಥವಾ ಮೊಬೈಲ್ದಾಗ ಸೇವ್ ಮಾಡ್ಕೊಳ್ರಿ. ಈ ಥರ ನೀವು ಯಾವುದೇ ಸಾಫ್ಟ್ವೇರ್ ನಿಮ್ಮ PCದಲ್ಲಿ ಇನ್ಸ್ಟಾಲ್ ಇಲ್ದರನು ಫ್ರೀ ಟೂಲ್ ಯೂಸ್ ಮಾಡ್ಕೊಂಡ ನೀವು ಈ ಥರ ಆ್ಯನಿಮೇಷನ್ ವಿಡಿಯೋ ಸ್ಟಾಕ್ ಫುಟೇಜ್ಗಳನ್ನ ತೊಗೊಂಡು ಈ ಥರ ನೀವು ಇನ್ಫಾರ್ಮೇಷನ್ ವಿಡಿಯೋಸನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಎಡಿಟಿಂಗ್ ಬಗ್ಗೆ AI ಬಗ್ಗೆ ನಿಮಗೆ ಏನು ಕೇಳೋದಿತ್ತಂದ್ರೆ ಏನು ತಿಳ್ಕೋದಿತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಾನು ಅದ್ರ ಬಗ್ಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಸ್ಟೇ ಕ್ರಿಯೇಟಿವ್. ಥ್ಯಾಂಕ್ ಯು.